ಮೊದಲ ಸುದ್ದಿ ಕಡೆಗೆ ಹೋಗೋಣ. ಸಿದ್ದು ಕುರ್ಚಿಯ ಸದ್ದು ಹೇಗೆ ಸದ್ದು ಮಾಡ್ತಾ ಇದೆ ಅಂತೇಳಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಲ್ರೆಡಿ ಬಹುತೇಕ 3 ವರ್ಷಗಳನ್ನು ಪೂರೈಸಿದ್ದಾರೆ. ಕರ್ನಾಟಕದಲ್ಲಿ ಓರ್ವ ಮುಖ್ಯಮಂತ್ರಿಯಾಗಿ ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತವನ್ನು ನಡೆಸಿರುವಂತಹ ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಬಂದಿದೆ. ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿರುವಂತಹ ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಬಂದಿದೆ. ನವೆಂಬರ್ 20, 2025ರಂದು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾಗಿತ್ತು, 2.5 ವರ್ಷ ಸರ್ಕಾರಕ್ಕೆ ತುಂಬಿತ್ತು ಅನ್ನುವಂತಹ ನಿರೀಕ್ಷೆಗಳನ್ನು ಶಿವಕುಮಾರ್ ಅವರ ಬಣ ಇಟ್ಕೊಂಡಿದೆ. ಆದರೆ ಅವತ್ತು ಬದಲಾವಣೆ ಆಗಿಲ್ಲ, ಅದು ಇದುವರೆಗೂ ಬದಲಾವಣೆ ಆಗಿಲ್ಲ, ಮುಂದೆ ಆಗುತ್ತಾ ಗೊತ್ತಿಲ್ಲ. ಇದರ ನಡುವೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿರುವಾಗ ಮತ್ತೆ ಶುರುವಾಗಿದೆ ಕುರ್ಚಿ ಸುತ್ತಲಿನ ಮಾತುಕತೆ. ವರದಿ ನಿಂತು ಬದಲಾವಣೆ ಮಾಡಬೇಕಾಗಿ ಎಲ್ಲಿವರೆಗೆ ಗೊಂದಲ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಹೇಳಿದಾಗ ಹೌದಪ್ಪ 5 ವರ್ಷ ಅವರೇ ಇರ್ತಾರೆ ಅಂತ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಿದೆ. ಮತದಾರರು ಉಪಚುನಾವಣೆಯಲ್ಲಿ ಮತ ಹಾಕಿ ಮುಗಿಸುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹಾರಿದ್ದಾರೆ. ಸಿಎಂ ಹೋಗಿರೋದು ಸಿಡಬ್ಲ್ಯೂಸಿ ಮೀಟಿಂಗ್ ಆಗಿದ್ದರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಮಾತ್ರ ಕುರ್ಚಿ ಬದಲಾವಣೆಯ ಜಪ ಮತ್ತೆ ಶುರುವಾಗಿದೆ. ಪಂಚರಾಜ್ಯಗಳಿಗೆ ಚುನಾವಣೆ ನಡೆಯುತ್ತಿರುವುದರ ನಡುವೆಯೇ ನವದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಸಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಸಭೆಯಲ್ಲಿ ಹಾಜರಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಮಹಿಳಾ ಮೀಸಲಾತಿ, ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ವಿಚಾರಗಳು ಸೇರಿದಂತೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆ ನಡೆಯಿತು. ಮಹಿಳೆಯರ ಬಗ್ಗೆ ಮೋದಿ ಸರ್ಕಾರಕ್ಕೆ ಈಗ ಆಸಕ್ತಿ ಬಂದಿದೆ. ಲೋಕಸಭೆ, ವಿಧಾನಸಭೆಯಲ್ಲಿ ಮೀಸಲಾತಿಗಾಗಿ ಏಪ್ರಿಲ್ 16ರಿಂದ ಅಧಿವೇಶನ ಕರೆಯಲಾಗಿದೆ. ಮಹಿಳಾ ಮೀಸಲಾತಿ ಮಸೂದೆಯ ಕ್ರೆಡಿಟ್ಗಾಗಿ ಬಿಜೆಪಿ ಕುತಂತ್ರ ಮಾಡುತ್ತಿದೆ. ಕ್ಷೇತ್ರ ಮರುವಿಂಗಡಣೆಯಿಂದ ಗಂಭೀರ ಪರಿಣಾಮಗಳು ಎದುರಾಗಲಿವೆ. ಪರಿಣಾಮ, ಸವಾಲುಗಳ ಬಗ್ಗೆ ವಿಸ್ತೃತ ಚರ್ಚೆಗಳ ಅಗತ್ಯವಿದೆ. ಕೇವಲ ರಾಜಕೀಯ ಲಾಭಕ್ಕಾಗಿ ಬಿಜೆಪಿಯಿಂದ ಕ್ಷೇತ್ರ ಮರುವಿಂಗಡಣೆ ಮಾಡುತ್ತಿದೆ. ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆಯದೆ ಸರ್ವಾಧಿಕಾರಿ ಧೋರಣೆ ಅನುಸರಿಸಲಾಗ್ತಿದೆ. ಚುನಾವಣಾ ಆಯೋಗದಿಂದಲೂ ಕಾಂಗ್ರೆಸ್ ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ. ಮೋದಿ ಸರ್ಕಾರದಿಂದ ಆಯೋಗದ ನಿಯಂತ್ರಣ ಆಗ್ತಿದೆ. ಮಹಿಳಾ ಮೀಸಲಾತಿ ಪ್ರಸ್ತಾಪ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ಮೋದಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರಿಂದಲೇ ಮೀಸಲಾತಿ ಚರ್ಚೆ ಆಗ್ತಿದೆ. ಅಧಿವೇಶನದ ವೇಳೆ ಕಾಂಗ್ರೆಸ್ ನಿರ್ಧಾರಗಳ ವಿಸ್ತೃತ ಚರ್ಚೆ ಆಗಲಿದೆ. ಆಗ ಕಾಂಗ್ರೆಸ್ನಿಂದಲೇ ಮೀಸಲಾತಿ, ಮಹಿಳಾ ಸಬಲೀಕರಣ ಎಂಬ ಸಂದೇಶ ರವಾನಿಸಬೇಕೆಂಬ ತೀರ್ಮಾನ ಆಗಿದೆ. ಸಾಮಾನ್ಯವಾಗಿ ದೆಹಲಿಗೆ ಸಿಎಂ ಹೋದಾಗಲೆಲ್ಲ ಸರ್ಕಾರದ ಬದಲಾವಣೆಗಳ ಮಾತುಗಳು ಮುನ್ನೆಲೆಗೆ ಬರ್ತವೆ. ಹಾಗೆ ಈ ಬಾರಿ ಕೂಡ ಸಿಡಬ್ಲ್ಯೂಸಿ ಸಭೆ ಬಳಿಕ ವರಿಷ್ಠರ ಭೇಟಿ ಮಾಡುತ್ತಾರಾ ಸಿಎಂ ಎಂಬ ಕುತೂಹಲದೊಂದಿಗೆ 10 ಹಲವು ಚರ್ಚೆಗಳು ಮುನ್ನೆಲೆಗೆ ಬಂದಿವೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕರೆ ರಾಜ್ಯ ರಾಜಕೀಯದ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗುವ ಸಾಧ್ಯತೆಗಳಿವೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ ಸಿದ್ದು ಟೀಮ್. ಹಾಗೆ ನಾಯಕತ್ವ ವಿಚಾರಕ್ಕೆ ತೆರೆ ಎಳೆಯಲು ಮನವಿ ಮಾಡಲಿದ್ದಾರೆ. ಸಂಪುಟ ಪುನರಚನೆಯ ಪ್ರಸ್ತಾಪಕ್ಕೆ ಬ್ರೇಕ್ ಹಾಕಿ ಗೊಂದಲಗಳಿಗೆ ಸ್ಪಷ್ಟತೆ ನೀಡಿ ಎಂದು ಮನವಿ ಮಾಡುವ ಸಾಧ್ಯತೆಗಳಿವೆ. ಚರ್ಚೆಗಳಿಗೆ ಬ್ರೇಕ್ ಹಾಕಿ ಸುಗಮ ಆಡಳಿತಕ್ಕೆ ಅನುವು ಮಾಡಿಕೊಡಬೇಕು. ಬದಲಾವಣೆ ಮಾತು ಇತ್ಯರ್ಥ ಆಗಬೇಕು. ಹಾಗೆ ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸಬೇಕು ಎಂಬ ಕೂಗುಗಳ ಬಗ್ಗೆಯೂ ಮನವರಿಕೆ ಮಾಡಿಕೊಡುವ ಸಾಧ್ಯತೆಗಳಿವೆ. ಸಿಎಂ ದೆಹಲಿಯಲ್ಲಿ ಈ ಎಲ್ಲ ಲೆಕ್ಕಾಚಾರಗಳೊಂದಿಗೆ ಕೂತಿರುವಾಗಲೇ ಹಿರಿಯ ಕಿರಿಯ ಶಾಸಕರು ಮಾತನಾಡುತ್ತಿದ್ದಾರೆ. ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿಯವರು ಮಾತ್ರ ಹೈಕಮಾಂಡ್ ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಲೇಬೇಕೆಂದು ಆಗ್ರಹಿಸಿದ್ದಾರೆ. ಪಕ್ಷದಲ್ಲಿ ಗೊಂದಲಗಳಿದ್ದು ಎಲ್ಲದಕ್ಕೂ ಶೀಘ್ರವೇ ಇತಿಶ್ರೀ ಹಾಡಬೇಕೆಂದಿದ್ದಾರೆ. ಬದಲಾವಣೆ ಮಾಡಬೇಕಾಗಿ ಎಲ್ಲಿವರೆಗೆ ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನ ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆಯೂ ಇಲ್ಲ. 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೀವಿ ಅಂತೇಳಿ 30 ತಿಂಗಳು ದಾಟಿ ಹೋಯ್ತೀಗ. ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಅದನ್ನೇ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಂಗೆ 900 ಜನ ವೇಟಿಂಗ್ನಲ್ಲಿದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೇ ಮಾಡಬೇಕು. ಎಲ್ಲನೂ ಬೇಗ
4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಿಎಂ ಮಗ ಡಾಕ್ಟರ್ ಯತೀಂದ್ರ, ಬದಲಾವಣೆ ಬಗ್ಗೆ ನಾನೇನು ಜಾಸ್ತಿ ಮಾತನಾಡುವುದಿಲ್ಲ ಎಂದು ಹೇಳಿ, ಈ ಹಿಂದೆ ತಮ್ಮ ಮಾತುಗಳಿಂದಾಗಿ ತಮ್ಮದೇ ಪಕ್ಷದ ಶಾಸಕರು ರೊಚ್ಚಿಗೆದ್ದಿದ್ದರಿಂದ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಚುನಾವಣೆ ನಂತರ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಇವಾಗ ಅದನ್ನ ನವೆಂಬರ್ ಇಂದ ಹೇಳ್ತಾನೆ ಇದ್ದಾರೆ. ಇದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಮಾತಾಡ್ಬೇಕಲ್ಲ, ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಅಸೆಂಬ್ಲಿನಲ್ಲೇ ಏನು ಉತ್ತರ ಕೊಟ್ಟಿದ್ದಾರೆ. ಸೊ ಅವರೇ ಹೇಳಿದ್ಮೇಲೆ ಮತ್ತೆ ಹೆಚ್ಚಿಗೆ ನೀನು ಮಾತಾಡೋದು ಸರಿ. ಈ ಮಧ್ಯೆ ಸಂಪುಟ ಪುನರಚನೆ ಮೇಲೆ ಹಿರಿಯ ಶಾಸಕರು ಕಣ್ಣಿಟ್ಟಿದ್ದಾರೆ. ಸಿಎಂ ಭೇಟಿ ಬಳಿಕ ಶೀಘ್ರವೇ ಹಿರಿಯರು ದೆಹಲಿಗೆ ನಿಯೋಗ ಕೊಂಡೊಯ್ಯುವ ತೀರ್ಮಾನ ಮಾಡಲಾಗಿದೆ. ದೆಹಲಿಗೆ ಹೋಗುವ ಮುನ್ನ ಖಾಸಗಿ ಹೋಟೆಲ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಸಭೆ ಸೇರಲಿದ್ದಾರೆ. ಹಿರಿಯರಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಿದರೂ ಒಮ್ಮತದಿಂದ ಒಪ್ಪುವ ತೀರ್ಮಾನ ಮಾಡಿಕೊಂಡು ದೆಹಲಿಗೆ ಹೋಗಲಿದ್ದಾರೆ. ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಹಿರಿಯರು ಶ್ರಮಿಸಿದ್ದೇವೆ, ಪುನರಚನೆ ವೇಳೆ ಅವಕಾಶ ಕೊಡ್ತೀವಿ ಎಂದಿದ್ರು. ಈಗ ಉಳಿದ 2 ವರ್ಷಕ್ಕಾದರೂ ನಮಗೆ ಸಚಿವ ಸ್ಥಾನ ನೀಡಿ ಎಂಬ ಬೇಡಿಕೆ ಇಡಲಿದ್ದಾರೆ. ಹಿರಿಯರ ಪೈಕಿ 20 ಮಂದಿಗೆ ಅವಕಾಶ ನೀಡಿ ಎಂದು ಮನವಿ ಮಾಡಿಕೊಳ್ಳಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೋ ಅಥವಾ ಸುರ್ಜೇವಾಲಾ ಅವರೋ ವೇಣುಗೋಪಾಲ್ ಅವರೋ ಅವರು ಹೇಳಿದಾಗ ಹೌದಪ್ಪ 5 ವರ್ಷ ಅವರೇ ಇರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತೆ ಚರ್ಚೆಗಳು ಕೂಡ ಅಲ್ಲಿಗೆ ಅಂತಿಮ ಆಗ್ತದೆ. ಅದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ. ನಾಯಕತ್ವದ್ದು ಮೊದಲಿಂದನೂ ಕೂಡ ಇದೆ. 2-2.5 ವರ್ಷಗಳ ನಂತರ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ DCM ಅವರು ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ. ನಮಗೆ ರಿಸಲ್ಟ್ ಬಂದ್ಮೇಲೆ ಬಹುಶಃ ನಾವೆಲ್ಲ ಡೆಲ್ಲಿಗೆ ಹೋಗ್ತಕ್ಕಂಥ ಪ್ಲಾನ್ ಮಾಡಿದ್ದೀವಿ. ಮೇ 4ನೇ ತಾರೀಕು ನಂತರ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ. ನಾವು ನಾಯಕತ್ವದ ವಿಚಾರ ಅಥವಾ ಬೇರೆ ವಿಚಾರಕ್ಕೆ ಹೋಗ್ತಾ ಇಲ್ಲ. ನಾವು ಹಿರಿಯ ಶಾಸಕರು ಇದ್ದೀವಿ, ಕೆಲವರೆಲ್ಲ ಬದಲಾವಣೆ ಮಾಡಿ ಹಿರಿಯ ಶಾಸಕರಿಗೆ ಯಾರಿಗಾರ ಕೊಡಿ. ನಾವು ಒಂದು 40 ಜನ ಇದ್ದೀವಿ, ಅದ್ರೊಂದು 20 ಜನಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಹಿರಿಯ ಶಾಸಕರು 4 ಸರಿ 5 ಸರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ, ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಕ್ ಹೋಯ್ತೇವೆ. ಹಿರಿಯ ಶಾಸಕರು ದೆಹಲಿಗೆ ಹೋಗುವ ಪ್ಲಾನ್ ಮಾಡುವಾಗಲೇ ಹಿರಿಯರೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವಕಾಶ ಸಿಕ್ಕರೆ ಕೆಲಸ ಮಾಡುತ್ತೇವೆ ಅಂತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆಯಲ್ಲಿ ಭಾಗಿಯಾಗಕ್ಕೆ ಹೋಗಿದ್ದಾರೆ. ಬಹುಶಃ ಈ ವಿಚಾರ ಅಲ್ಲಿ ಇವತ್ತು ಪ್ರಸ್ತಾಪ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಎಲ್ಲ ಇಶ್ಯೂಸ್ ಮೇಲೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನದ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನಿಸುತ್ತೆ. ಮುಂದೆ ಅವರು ಆ ಸಬ್ಜೆಕ್ಟ್ ಇಟ್ಕೊಂಡು ಹೋದಾಗ ಅದ್ರ ಬಗ್ಗೆ ಆಕಾಂಕ್ಷಿ ಅಂತ ಇಲ್ಲ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ನಮಗೆ ಮಾಡ್ತೀವಿ. ಆದರೆ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು ನಾವು ಎಂದೂ ಕೂಡ ನಾವೇ ನಮಗೆ ಅಂತ ನಾವು ಕೇಳೋರಲ್ಲ. ಪಕ್ಷ ಸೂಕ್ತ ಅಂದರೆ ಮಾಡಿಕೊಡ್ತಾರೆ ಅವಕಾಶ, ನಾನು ಮಾಡ್ತೀನಿ. ದಾವಣಗೆರೆಯಲ್ಲಿ ಉಲ್ಟಾ ಹೊಡಿತ ಜಮೀರ್ ಟೀಮ್ ವಿರುದ್ಧ ಮುಸ್ಲಿಂ ನಾಯಕರ ಆರೋಪ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದ ಮರುದಿನವೇ ಮುಸ್ಲಿಂ ನಾಯಕರ ಸಿಟ್ಟು ಬಟಾಬಯಲಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ಯಾಸಿರ್ ಪಠಾಣ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಮತ್ತಿತರರು ಪ್ರೆಸ್ ಮೀಟ್ ಮಾಡಿ ಹಿರಿಯ ಸಚಿವರು ಶಾಸಕರ ವಿರುದ್ಧವೇ ಆರೋಪ ಮಾಡಿದ್ರು. ತಮ್ಮದೇ ಪಕ್ಷದ ಕೆಲ ಹಿರಿಯ ಮುಖಂಡರು ಕಾಂಗ್ರೆಸ್ ಸೋಲಿಸಲು ಷಡ್ಯಂತ್ರ ಮಾಡಿದ್ದಾರೆ. ಇದು ಕೆಪಿಸಿಸಿ ಅಧ್ಯಕ್ಷರ ಗಮನದಲ್ಲೂ ಇದೆ. ಪಕ್ಷದಲ್ಲಿ ಕೆಲವು ವ್ಯತ್ಯಾಸಗಳು ಆದವು. ಕೆಲವರು ತಪ್ಪು ಅಭಿಪ್ರಾಯ ಮೂಡಿಸಲು ಪ್ರಯತ್ನ ಪಟ್ಟರು. ಆದರೂ ಕೂಡ ಜನ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಎಂದರು. ಪಾರ್ಟಿಯಲ್ಲಿ ಆಂಕಲನ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಪಾರ್ಟಿಗೆ ಬಿಟ್ಟಿದ್ದು ನಾನಂತೂ ಏನು ಹೇಳೋಕ್ಕೆ ಹೋಗೋದಿಲ್ಲ. ಪಾರ್ಟಿಗೆ ಗೊತ್ತಿದೆ ಯಾರು ಏನು ಕೆಲಸ ಮಾಡಿದ್ದಾರೆ, ಯಾರು ಮಾಡಿಲ್ಲ, ಏನಾಯಿತು, ಅದೆಲ್ಲ ಪಕ್ಷದಲ್ಲಿ ಮಾಹಿತಿ ಇದ್ದೇ ಇರ್ತದೆ ಸಾಮಾನ್ಯವಾಗಿ. ಸೊ ಅವರು ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲಿ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. AIC ಜನರಲ್ ಸೆಕ್ರೆಟರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ KPC ಅಧ್ಯಕ್ಷರಿದ್ದಾರೆ. ಅವ್ರಿಗೆಲ್ಲ ಮಾಹಿತಿ ಇದೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ಹೀಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಈಗ ಒಳೆಯೇಟಿನ ಭೀತಿ ಜೋರಾಗಿದೆ. ಇದರ ನಡುವೆಯೂ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂದು ಸಚಿವರು ವಿಶ್ವಾಸ ಹೊಂದಿದ್ದಾರೆ. ನಾನು ದಾವಣಗೆರೆಯಲ್ಲಿ ಸತತವಾಗಿ 10 ದಿವಸ ಅಲ್ಲೇ ಬಿಟ್ಬಿಟ್ಟಿದ್ದೆ. ನಮಗೆ ಒಂದು ವಾರ್ಡ್ನ ಜವಾಬ್ದಾರಿ ಕೊಟ್ಟಿದ್ರು, 12 ಬೂತು. ನಮಗೆ ಕೊಟ್ಟಿರ್ತಕ್ಕಂಥ ವಾರ್ಡಲ್ಲಿ ನಮಗೆ ಒಳ್ಳೆ ರೀತಿ ಬೆಂಬಲ ಇದೆ. ಒಂದು ರೀತಿ ಒನ್ ಸೈಡೆಡ್ ಇದೆ ಅಲ್ಲಿ. ಅದರಿಂದ ಖಂಡಿತ ದಾವಣಗೆರೆಯಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಬಾಗಲಕೋಟು ಸೋಲ್ತಾರ, ದಾವಣಗೆರೆನೂ ಸೋಲ್ತಾರ. ಪುಣ್ಯಾಕ್ ಬರ್ಲಿಕ್ಕಂದ್ರೆ ನೆಲ ಡೊಂಕ್ ಅನ್ನೋದು ಏನ್ರಿ, 2 ಸೋಲ್ತಾರ. ವಿಜೇಂದ್ರ ಮತ್ತು ಇವರು ಕೂಡ ಜಂಟಿ ಆಪರೇಷನ್ ಫೇಲ್. ಹೀಗೆ ಇತ್ತ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಸಚಿವರು ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದರೆ, ಅತ್ತ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಮುಂದಿನ ತಿಂಗಳು 3 ವರ್ಷ ತುಂಬಲಿದ್ದು, ಅದಕ್ಕೂ ಮುಂಚಿತವಾಗಿಯೇ ಸಂಪುಟ ಪುನರಚನೆ ಆಗಬೇಕು ಎನ್ನುವ ಕೂಗು ಕಾಂಗ್ರೆಸ್ನಲ್ಲಿ ಬಲ ಪಡೆದುಕೊಳ್ಳುತ್ತಿದೆ.
ಆದರೆ ಇದು ಕೇವಲ ಸಂಪುಟ ಪುನರಚನೆಗೆ ಮಾತ್ರ ಸೀಮಿತಗೊಳ್ಳುತ್ತಾ ಅಥವಾ ಮುಖ್ಯಮಂತ್ರಿ ಬದಲಾವಣೆಯ ಜೊತೆಗೆ ಹೊಸ ಸಂಪುಟವೇ ಅಸ್ತಿತ್ವಕ್ಕೆ ಬರುತ್ತಾ ಎಂಬ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೆಯುತ್ತಿವೆ. ಸಿಎಂ ದೆಹಲಿಯಿಂದ ವಾಪಸ್ ಬರುವವರೆಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಲಿವೆ ಎಂಬುದನ್ನು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮುಖ್ಯಮಂತ್ರಿಯವರು ದೆಹಲಿಗೆ ಹೋಗಿರುವಂಥದ್ದು CWC ಮೀಟಿಂಗ್ಗೆ ಆದರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ನಿರೀಕ್ಷೆ ಮುಖ್ಯಮಂತ್ರಿ ಬದಲಾಗ್ತಾರ, ಸಂಪುಟ ಪುನರಚನೆ ಆಗುತ್ತಾ, ಸಂಪುಟ ಯಾವ ಸ್ವರೂಪದಲ್ಲಿ ಬದಲಾವಣೆಗಳನ್ನು ಮಾಡ್ತಾರೆ, ಯಾವ ಸಚಿವರನ್ನು ಕೈ ಬಿಡ್ತಾರೆ, ಏನಾಗುತ್ತೆ, ಈ ವಿಚಾರಗಳ ಹೊತ್ತು ಬಿರುನೇನೂ ಆಗ್ತಾ ಇಲ್ಲ. ಹಾಗಾದರೆ ಪಂಚರಾಜ್ಯಗಳ ಎಲೆಕ್ಷನ್ಗಿಂತ ಮುಂಚಿತವಾಗಿ ಇವೆಲ್ಲವೂ ನಡೆದು ಹೋಗ್ಬಿಡುತ್ತಾ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂಗೆಯೇ, ಅಥವಾ ಪಂಚರಾಜ್ಯಗಳ ರಿಸಲ್ಟ್ ಬಂದ ನಂತರ ನಡೆಯುವಂತಹ ಬೆಳವಣಿಗೆಗಳಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲೂ ಕೂಡ ಬೆಳವಣಿಗೆಗಳು ಏನಾದರೂ ಆಗ್ತವ ಅನ್ನೋದನ್ನು ನೋಡಬೇಕು. ಪಕ್ಷಪಾತಿ ಪಾಕ್ನಲ್ಲಿ ಮಾತುಕತೆ. ಒಂದು ದೇಶ ಮಧ್ಯಸ್ಥಿಕೆಯನ್ನು ವಹಿಸಿದಾಗ, ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಮಧ್ಯಸ್ಥಿಕೆಯನ್ನು ವಹಿಸಿದಾಗ ಮಧ್ಯಸ್ಥಿಕೆದಾರ ದೇಶ ಎರಡೂ ದೇಶಗಳ ಬಗ್ಗೆ ಸಮಾನ ಗೌರವವನ್ನು ಹೊಂದಿರಬೇಕು, ಎರಡೂ ಪಕ್ಷಗಳ ಬಗ್ಗೆ ಸಮಾನ ಗೌರವವನ್ನು ಹೊಂದಿರಬೇಕು. ಆದರೆ ಆ ಲಕ್ಷಣ ಪಾಕಿಸ್ತಾನಕ್ಕೆ ಇಲ್ಲ ಅನ್ನುವಂಥದ್ದು ಪಾಕಿಸ್ತಾನದ ರಕ್ಷಣಾ ಸಚಿವರ ಮಾತಿನಲ್ಲೇನೆ ಬಯಲಾಗಿರುವಂತಹ ಸತ್ಯ. ಯಾಕಂದರೆ ಇಸ್ಲಾಮಾಬಾದ್ನಲ್ಲಿ ನಾಳೆ ಒಪ್ಪಂದಕ್ಕೆ ಬೇಕಾದಂಥ ಸಿದ್ಧತೆಗಳು ನಡೀತಾ ಇದ್ದಾವೆ. ಅಮೆರಿಕ ಹಾಗೂ ಇರಾನ್ ಯುದ್ಧ ನಿಲ್ಲಿಸೋದಕ್ಕಾಗಿ ಪಾಕಿಸ್ತಾನದಲ್ಲಿ ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದದಲ್ಲಿ ಭಾಗಿಯಾಗೋದಕ್ಕೆ, ಅಂದರೆ ಈ ಮಾತುಕತೆಯಲ್ಲಿ ಭಾಗಿಯಾಗೋದಕ್ಕೆ ಇರಾನ್ ತನ್ನ ಸ್ಪೀಕರನ್ನು ಕಳಿಸ್ಕೊಡ್ತಾ ಇದೆ, ಅಮೆರಿಕ ತನ್ನ ಉಪಾಧ್ಯಕ್ಷರನ್ನು ಕಳಿಸ್ಕೊಡ್ತಾ ಇದೆ. ಅಮೆರಿಕ ಹಾಗೂ ಇರಾನ್ ಯುದ್ಧ ನಿಲ್ಲಿಸೋದಕ್ಕಾಗಿ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಒಪ್ಪಂದ ಇದು. ಪಾಕಿಸ್ತಾನ ಈಗಾಗಲೇ ಇದರ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಇಸ್ಲಾಮಾಬಾದ್ನ ಸೆರೆನಾ ಹೋಟೆಲ್ನಲ್ಲಿ ಮಹಾ ಒಪ್ಪಂದದ ನಿರೀಕ್ಷೆ ಇದ್ದೇ ಇದೆ. ಯಾಕಂದರೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಯುದ್ಧ ನಿಲ್ಲಿಸುವಂತಹ ಕದನ ವಿರಾಮವನ್ನು 15 ದಿವಸಗಳ ಕಾಲ, 2 ವಾರಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಅದಾದ ನಂತರ ಇರಾನ್ ಮೇಲೆ ಯಾವುದೇ ಫ್ರೆಶ್ ಅಟ್ಯಾಕ್ ಆಗಿಲ್ಲ, ಇಸ್ರೇಲ್ ಮೇಲೆ ಆಗಿಲ್ಲ. ಆದರೆ ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಇದರ ನಡುವೆ ನಡೆಯಬಹುದಾಗಿರುವಂತಹ ಒಪ್ಪಂದ ಇದೆ. ಅಮೆರಿಕ, ಇಸ್ರೇಲ್, ಇರಾನ್ ಪ್ರತಿನಿಧಿಗಳೊಂದಿಗೆ ಪಾಕಿಸ್ತಾನ ಸಂಧಾನವನ್ನು ನಡೆಸಲಿದೆ. 3 ದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರ ಜೊತೆಗೆ ಪಾಕಿಸ್ತಾನ ಸಂಧಾನದ ಮಾತುಕತೆಯನ್ನು ನಡೆಸುತ್ತೆ. ಇಲ್ಲಿ ಸೆರೆನಾ ಹೋಟೆಲ್ನ ಒಳಗೆ ಹಾಗೂ ಸುತ್ತಲೂ ಬಿಗಿ ಭದ್ರತೆಯನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಯಾಕೆಂದರೆ ಇದು ಇಡೀ ವಿಶ್ವ ಕುತೂಹಲದಿಂದ ನೋಡ್ತಾ ಇರುವಂತಹ ಒಪ್ಪಂದ ಆಗಿರೋದ್ರಿಂದಾಗಿ ಸೆರೆನಾ ಹೋಟೆಲ್ನ ಒಳಗೆ ಹಾಗೂ ಸುತ್ತಲೂ ಬಿಗಿ ಭದ್ರತೆಯನ್ನು ಈಗಾಗಲೇ ಮಾಡಲಾಗಿದೆ. ವಿಶೇಷವಾಗಿ ಈ ಒಂದು ಹೋಟೆಲ್ನಲ್ಲಿ ಕ್ಷಿಪಣಿ, ಡ್ರೋನ್ ಭೇದಿಸಲಾಗದ ಭದ್ರತೆಯನ್ನು ಒದಗಿಸಲಾಗಿದೆ. 10,000 ಸಿಬ್ಬಂದಿಯನ್ನು, ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ಪಾಕಿಸ್ತಾನ ದೇಶ ಸ್ವತಃ ಭಯೋತ್ಪಾದನೆಯಿಂದ ನಲುಗಿ ಹೋಗಿರುವಂತಹ ದೇಶ, ಭಯೋತ್ಪಾದಕರಿಂದ ತುಂಬಿ ಹೋಗಿರುವಂತಹ ದೇಶ, ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಹೊಂದಿರುವಂತಹ ದೇಶ. ಹೀಗಾಗಿ ಆ ದೇಶದಲ್ಲಿ ನಡೆಯುವಂತಹ ಒಪ್ಪಂದ ಆಗಿರೋದ್ರಿಂದಾಗಿ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ. ಇನ್ನು ಇರಾನ್ನ ವಾದವನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ಈ ಒಪ್ಪಂದಕ್ಕೂ ಮುಂಚಿತವಾಗಿ ಯಾವ್ಯಾವ ಪಕ್ಷಗಳು ಯಾವ್ಯಾವ ಸ್ವರೂಪದಲ್ಲಿ, ಯಾವ್ಯಾವ ದೇಶಗಳು ಯಾವ್ಯಾವ ಅಭಿಪ್ರಾಯವನ್ನು ತಮ್ಮ ಎದುರಾಳಿಗಳ ಬಗ್ಗೆ ಹೊಂದಿದ್ದಾರೆ ಅಂತೇಳಿ. ಅಮೆರಿಕ ಅಧ್ಯಕ್ಷ ನಂಬಿಕಸ್ಥನಲ್ಲ ಅನ್ನುವಂಥದ್ದು ಇರಾನ್ನ ವಾದ ಆಗಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳೋದೊಂದು ಮಾಡೋದೊಂದು ಆಗುತ್ತೆ. ಅಮೆರಿಕ ಅಧ್ಯಕ್ಷ ನಂಬಿಕಸ್ಥನಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಇರಾನ್ ಹೊಂದಿದೆ. ಇಸ್ರೇಲ್ ಪ್ರಧಾನಿಯೂ ಕೂಡ ಮೋಸಗಾರ. ಅಂದರೆ ಇರಾನ್ಗೆ ಇಸ್ರೇಲ್ ಹಾಗೂ ಅಮೆರಿಕದ ನಾಯಕತ್ವದ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ. ಅಫ್ಕೋರ್ಸ್ ಯುದ್ಧ ನಡೀತಾ ಇರುವಂತಹ ಕಾರಣವೂ ಕೂಡ ಇದಕ್ಕೊಂದು ಮುಖ್ಯವಾದಂಥ ಅಂಶ. ಕದನ ವಿರಾಮ ಆದಮೇಲೂ ಕೂಡ ದಾಳಿಗಳು ನಡೆದಿದ್ದಾವೆ. ಕದನ ವಿರಾಮ ಆದಮೇಲೂ ಕೂಡ ದಾಳಿ ನಡೆದಿದೆ. ಇರಾನ್ ಮೇಲೆ ದಾಳಿ ನಡೆಯದೇ ಇದ್ರೂ ಕೂಡ ಲೆಬನಾನ್ ಮೇಲೆ ನಡೆದಿರುವಂತಹ ದಾಳಿಯನ್ನು ಇರಾನ್ ಗಂಭೀರವಾಗಿ ಪರಿಗಣಿಸಿದೆ. ಲೆಬನಾನ್ ಹಾಗೂ ಲೆಬನಾನ್ನಲ್ಲಿರುವಂತಹ ಹೆಜ್ಬುಲ್ಲಾ ಮೇಲಿನ ದಾಳಿ ಖಂಡನೀಯ ಅಂತೇಳಿ ಇರಾನ್ ಅಭಿಪ್ರಾಯವನ್ನು ಹೊಂದಿದೆ. ಅಂದರೆ ಆ ಹೆಜ್ಬುಲ್ಲಾಗಳು ಇರಾನ್ನ ಮಿತ್ರರು. ಹೀಗಾಗಿ ಲೆಬನಾನ್ ಮತ್ತು ಹೆಜ್ಬುಲ್ಲಾ ಮೇಲಿನ, ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳನ್ನು ಟಾರ್ಗೆಟ್ ಮಾಡಿರುವಂತಹ ದಾಳಿ ಖಂಡನೀಯ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಯಾಕಂದರೆ ಇರಾನ್ನ ಮಿತ್ರರು ಅವರು. ಚರ್ಚೆ ವ್ಯಾಪ್ತಿಯೊಳಗಡೆ ಲೆಬನಾನ್ ಅನ್ನು ತರಬೇಕು ಅಂತ ಹೇಳಿ ಇರಾನ್ ಈಗ ತನ್ನ ಅಭಿಪ್ರಾಯವನ್ನು ಮುಂದಿಟ್ಟಿದೆ. ಯಾಕಂದರೆ ಬೀರುತ್ ಮೇಲೆ ನಿರಂತರವಾದಂತಹ ದಾಳಿಯನ್ನು ಇಸ್ರೇಲ್ ನಡೆಸಿದೆ. ಹಾಗೆಯೇ ಇಸ್ರೇಲ್ ಮೇಲೂ ಕೂಡ ಲೆಬನಾನ್ನ ಈ ಹಿಜ್ಬುಲ್ಲಾ ಬಂಡುಕೋರರು ದಾಳಿಯನ್ನು ನಡೆಸಿದ್ದಾರೆ.
ಮಾತುಕತೆ ಮಧ್ಯೆ ದಾಳಿ ಆದರೆ ನಾವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅಂದರೆ ಇರಾನ್ ಮೇಲೆ ಮಾತ್ರ ಅಲ್ಲ, ಇರಾನ್ನ ಮಿತ್ರರ ಮೇಲೂ ಕೂಡ ದಾಳಿ ಆಗಬಾರದು ಅಂತ ಹೇಳುವಂಥದ್ದು ಇರಾನ್ನ ನಿಲುವು. ಇನ್ನು ನಮ್ಮ ಪರಮಾಣು ವಿಚಾರಕ್ಕೂ ಕೂಡ ಬರಬಾರದು ಅನ್ನುವಂತಹ ಕಂಡೀಷನ್ ಅನ್ನ ಇಲ್ಲಿ ಇರಾನ್ ಹಾಕ್ತಾ ಇದೆ. ಪರಮಾಣು ವಿಚಾರಕ್ಕೆ ಬರಬಾರದು, ಈ ಒಪ್ಪಂದದ ಸಂದರ್ಭದಲ್ಲಿ ಪರಮಾಣು ವಿಚಾರವನ್ನ ಮುನ್ನೆಲೆಗೆ ತರಬಾರದು ಅನ್ನುವಂತಹ ಅಭಿಪ್ರಾಯವನ್ನ ಇರಾನ್ ಹೊಂದಿದೆ. ಇನ್ನು ಅಮೆರಿಕ ಮುಂದಿಡುವಂತಹ ವಾದ, ಕದನ ವಿರಾಮದ ಬಳಿಕ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ. ಅಂದ್ರೆ ಕದನ ವಿರಾಮ ಅಂತ ಹೇಳಿ 2 ವಾರಗಳ ಕದನ ವಿರಾಮ ಅಂತ ಹೇಳಿ ಘೋಷಣೆ ಮಾಡಿದ ಮೇಲೆ ಆ ಕದನ ವಿರಾಮದಕ್ಕೆ ಪೂರಕವಾಗಿ ಅಮೆರಿಕ ನಡ್ಕೊಂಡಿದೆ. ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳು ಇರಾನ್ ಮೇಲಿನ ಎಲ್ಲ ರೀತಿಯಾದಂತಹ ದಾಳಿಗಳನ್ನು ನಿಲ್ಲಿಸಿದಾವೆ. ಟೆಹರಾನ್ ಮೇಲೆ, ಇಸ್ಫಹಾನ್ ಮೇಲೆ, ಯಾವುದೇ ನಗರಗಳ ಮೇಲೆ ಅಥವಾ ಅಲ್ಲಿಯ ಯಾವುದೇ ದ್ವೀಪಗಳ ಮೇಲೂ ಕೂಡ ದಾಳಿ ನಡೀತಾ ಇಲ್ಲ. ಹಾಗಾಗಿ ನಾವು ಕದನ ವಿರಾಮವನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೀವಿ ಅಂತೇಳಿ ಅಮೆರಿಕ ವಾದಿಸ್ತಾ ಇದೆ. ಆದ್ರೆ ಹೀಗೆ ಕದನ ವಿರಾಮ ಆದಾಗ ಏನು ಜಲಸಂಧಿಯನ್ನ, ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕಾಗಿತ್ತು, ಎಲ್ಲ ಹಡಗುಗಳ ಸಂಚಾರಕ್ಕೆ ಮುಕ್ತಗೊಳಿಸಬೇಕಾಗಿತ್ತು, ಅದನ್ನ ಇರಾನ್ ಮಾಡಿಲ್ಲ ಅನ್ನುವಂಥ ಅಂಶವನ್ನ ಅಮೆರಿಕ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಯಾಕಂದ್ರೆ ಒಪ್ಪಂದದಂತೆ ನೀವು ನಡ್ಕೊಂಡಿಲ್ಲ ಅಂತೇಳಿ. ಆದ್ರೂ ಒಂದು ವೇಳೆ ನೀವು ಈಗ ನಡ್ಕೊಳ್ಳದೇ ಇದ್ರು ಕೂಡ, ಲೆಬನಾನ್ನ ಕಾರಣವನ್ನು ಮುಂದಿಟ್ಟು ನಡ್ಕೊಳ್ಳದೇ ಇದ್ರು ಕೂಡ ಅಮೆರಿಕ ಕೊಟ್ಟ ಮಾತಿಗೆ ಬದ್ಧವಾಗಿದೆ. ಅದು ದಾಳಿಯನ್ನ ನಡೆಸೋದಿಲ್ಲ, 2 ವಾರಗಳ ಕಾಲ ದಾಳಿಯನ್ನು ನಡೆಸೋದಿಲ್ಲ ಅಂತೇಳಿ ಅಮೆರಿಕ ತನ್ನ ವಾದವನ್ನು ಮುಂದಿಡ್ತಾ ಇದೆ. ಅಷ್ಟೇ ಅಲ್ಲದೆ ಮಾತುಕತೆ ಫಲಪ್ರದವಾಗದೇ ಇದ್ರೆ ನಾವು ಮತ್ತೆ ದಾಳಿ ನಡೆಸೋದಕ್ಕೆ ಹಿಂಜರಿಯೋದಿಲ್ಲ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಒಂದು ವೇಳೆ ಮಾತುಕತೆ ಫಲಪ್ರದ ಆಗಿಲ್ಲ, ನಾವು ಅಂದುಕೊಂಡ ರೀತಿಯಲ್ಲಿ ಒಪ್ಪಂದಗಳಾಗಿಲ್ಲ ಅಂತೇಳಿ ಆದ್ರೆ ನಾವು ಮತ್ತೆ ದಾಳಿಯನ್ನ ಮಾಡ್ತೀವಿ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಇದರ ನಡುವೆ ಇಸ್ರೇಲ್ನ ವಾದವನ್ನು ಗಮನಿಸಬೇಕು. ಇಸ್ರೇಲ್ ಹೇಳ್ತಾ ಇದೆ ಲೆಬನಾನ್ನ ದಾಳಿ ಕದನ ವಿರಾಮದ ವ್ಯಾಪ್ತಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ. ಲೆಬನಾನ್ ಇರುವಂಥದ್ದು, ಲೆಬನಾನ್ನ ಮೇಲೆ ನಡೆಸ್ತಿರುವಂತಹ ದಾಳಿಗೂ ಇರಾನ್ ಮೇಲಿನ ದಾಳಿಗೂ ಸಂಬಂಧ ಇಲ್ಲ ಅಂತೇಳಿ, ಇದು ವಿರಾಮದ ವ್ಯಾಪ್ತಿಗೆ ಬರುವುದಿಲ್ಲ. ಲೆಬನಾನ್ನ ಉಗ್ರರ ಮೇಲಷ್ಟೇ ನಮ್ಮ ದಾಳಿ ನಡೀತಾ ಇದೆ, ನಾವು ಲೆಬನಾನ್ ಮೇಲೆ ದಾಳಿ ನಡೆಸ್ತಾ ಇಲ್ಲ, ಹೆಜ್ಬುಲ್ಲಾಗಳ ಮೇಲೆ ಮಾತ್ರ ದಾಳಿ ಮಾಡ್ತಾ ಇದೀವಿ. ಮಾತುಕತೆಗೆ ಕರೆದ್ರು ಲೆಬನಾನ್ ಅದನ್ನ ತಿರಸ್ಕರಿಸಿದೆ. ಇಸ್ರೇಲ್ ಜೊತೆಗೆ ಮಾತುಕತೆಗೆ ಅದು ಒಪ್ಕೊಳ್ತಾ ಇಲ್ಲ. ಹೀಗಾಗಿ ನಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕಾಗಿ ಈ ದಾಳಿ ಅನಿವಾರ್ಯ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಇನ್ನೂ 3-4 ದಿನ ನಾವು ದಾಳಿಯನ್ನು ನಿಲ್ಲಿಸೋದಿಲ್ಲ, ಲೆಬನಾನ್ ಮೇಲೆ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿ ಇಸ್ರೇಲ್ ಸ್ಪಷ್ಟವಾಗಿ ತಿಳಿಸಿದೆ. ತನ್ನ ವಾದವನ್ನ ಇಸ್ರೇಲ್ ಮುಂದಿಟ್ಟಿದೆ. ಆದರೆ ಇಲ್ಲಿ ಪಾಕಿಸ್ತಾನವೇ ಪಕ್ಷಪಾತಿಯಾಗಿ ಕುಳಿತಿರುವಾಗ ಹೇಗೆ ಮಾತುಕತೆ ನಡೆಯುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಅಮೆರಿಕ, ಇರಾನ್, ಇಸ್ರೇಲ್ ಮಾತುಕತೆಗೂ ಮೊದಲೇ ಪಾಕಿಸ್ತಾನದ ಪಕ್ಷಪಾತಿ ಧೋರಣೆ ಈಗಾಗಲೇ ಬಯಲಾಗಿದೆ. ವಿಶೇಷವಾಗಿ ಭಾರತ ಮತ್ತು ಇಸ್ರೇಲ್ ಗುರಿಯಾಗಿಸಿ ಪಾಕಿಸ್ತಾನದ ರಕ್ಷಣಾ ಸಚಿವನ ನರಿಬುದ್ಧಿ ಪ್ರದರ್ಶನಗೊಂಡಿದೆ. ಭಾರತ ಮತ್ತು ಇಸ್ರೇಲ್ ರಾಷ್ಟ್ರಗಳು ಮುಸ್ಲಿಂ ವಿರೋಧಿಗಳು ಅಂತೇಳಿ ಪಾಕ್ ಸಚಿವ ಬಿಂಬಿಸಿದ್ದಾನೆ. ರಕ್ಷಣಾ ಸಚಿವ ಖವಾಜಾ ಆಸಿಫ್ ಮುಸ್ಲಿಂ ವಿರೋಧಿ ರಾಷ್ಟ್ರಗಳ ಬಗ್ಗೆ ಮೃದು ಧೋರಣೆ ಸರಿಯಲ್ಲ ಅನ್ನುವಂತಹ ವಾದವನ್ನ ಕೂಡ ಇದೇ ವ್ಯಕ್ತಿ ಇಸ್ಲಾಮಾಬಾದ್ನಲ್ಲಿ ಹೇಳಿರುವಂಥದ್ದು. ಇಸ್ರೇಲ್ ಕ್ಯಾನ್ಸರ್ ಇದ್ದಂತೆ, ಎಂದಿಗೂ ಗುಣವಾಗುವುದಿಲ್ಲ ಅಂತ ಹೇಳಿ ಪಾಕ್ ಸಚಿವ ಆಸಿಫ್, ಖವಾಜಾ ಆಸಿಫ್ ರಕ್ಷಣಾ ಸಚಿವ ಹೇಳಿರುವಂಥದ್ದು. ಸಚಿವ ಆಸಿಫ್ ಹೇಳಿಕೆಗೆ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ತೀವ್ರ ಆಕ್ಷೇಪವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಶಾಂತಿ ಪ್ರಕ್ರಿಯೆಯ ಭಾಗವೆಂದು ಹೇಳಿಕೊಳ್ಳುವ ದೇಶದ ಸಚಿವನ ಮಾತಿಗೆ ಅವರು ಕೆಂಡಾಮಂಡಲರಾಗಿದ್ದಾರೆ. ಅವಹೇಳನಕಾರಿ ಮತ್ತು ಅಪಾಯಕಾರಿ ಹೇಳಿಕೆಯನ್ನು ಸಹಿಸೋದಿಲ್ಲ ಅಂತೇಳಿ ಇಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿ ಗುಟುರು ಹಾಕಿದ್ದಾರೆ. ಹೀಗೆ ಇಲ್ಲಿ ಈ ಇಡೀ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇರುವಂಥದ್ದು, ಅಫ್ಕೋರ್ಸ್ ಪಾಕಿಸ್ತಾನದಲ್ಲಿ ಮಾತುಕತೆ ನಡೀತಾ ಇದೆ, ಮಧ್ಯಸ್ಥಿಕೆಯನ್ನು ಪಾಕಿಸ್ತಾನ ವಹಿಸಿದೆ. ಈ 3 ದೇಶಗಳು ತಮ್ಮದೇ ಕಾರಣಗಳಿಗಾಗಿ ಪಾಕಿಸ್ತಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾವೆ ಮಧ್ಯಸ್ಥಿಕೆದಾರನಾಗಿ. ಆದರೆ ಈ ಮಧ್ಯಸ್ಥಿಕೆಯ ಮೂಲಕವಾಗಿ ನಿಜಕ್ಕೂ ಶಾಂತಿ ಸ್ಥಾಪನೆ ಆಗತ್ತಾ, ಯುದ್ಧ ಸಂಪೂರ್ಣ ನಿಂತು ಹೋಗುತ್ತಾ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿದೆ.